ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ: ಭವವಿರಹಿತಂಗೆ ಭಕ್ತಿಯ ಮಾಡುವರು ನೀವು ಕೇಳಿರಣ್ಣ. ಭವಬಾಧೆಯೊಳಗೆ ನೀವಿದ್ದು ಅಭವ ಭಕ್ತಿಯ ಮಾಡುವ ಪರಿ ಇನ್ನೆಂತೋ. ತಾನಭವನಾದಲ್ಲದೆ ಸಹಜ ಭಕ್ತಿಯ ಮಾಡಬಾರದು ಗುಹೇಶ್ವರ. ಈ ವಚನದ ಸಾರ ಹೀಗಿದೆ: ಹುಟ್ಟು ಸಾವುಗಳಿಂದಾಗಿ ಅನಂತ ದುಃಖದಲ್ಲಿ ತೊಳಲಾಡುವವರು ಹುಟ್ಟು ಸಾವುಗಳಿಲ್ಲದ ಭಗವಂತನಿಗೆ ಭಕ್ತಿಯನ್ನು ಸಮರ್ಪಿಸಬೇಕಾದರೆ ತಮ್ಮೆಲ್ಲ ಚಿಂತೆ ಕಾಂತೆಗಳನ್ನು ದುಃಖ ದುಮ್ಮಾನಗಳನ್ನು ತೊರೆದು ಪರಿಶುದ್ಧ ಭಾವದಿಂದ ಭಕ್ತಿಯನ್ನು ಸಮರ್ಪಿಸಬೇಕು. ಸಂಸಾರದ ವ್ಯಾಮೋಹಗಳಿಂದ ಮುಕ್ತನಾಗದ ಹೊರತು ಸಹಜ ಭಕ್ತಿಯು ಅಳವಡಲಾರದು. ಭಗವಂತನ ಭಕ್ತಿಯನ್ನು ಆಚರಿಸುವವರು ಭವಮುಕ್ತರಾಗಿರಬೇಕು, ಅಂದರೆ ಲೌಕಿಕ ವಿಷಯಗಳಿಂದ ಮುಕ್ತರಾಗಿರಬೇಕು ಎಂಬ ಅಲ್ಲಮ ಪ್ರಭುಗಳ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ. ಇಂದಿನ ಮಾತು: ವೀರಶೈವ ವ್ರತದಲ್ಲಿರುವವರು ಎಂದು ಬುದ್ಧಿಪೂರ್ವಕವಾಗಿ ಸಂಪತ್ತನ್ನು ಕುರಿತು ಅತಿಯಾದ ಆಸಕ್ತಿಯಿಂದ ವಿಚಾರ ಮಾಡಬಾರದು. ಸಂಪತ್ತಿನ ಕೊರತೆಯಿಂದಾಗಿ ಕಷ್ಟಗಳ ಸಮೂಹವೇ ಆಗಮಿಸಿ ಅಪ್ಪಳಿಸಿದರೂ ಧರ್ಮವನ್ನು ಆಸಕ್ತಿಯಿಂದ ಪರಿಪಾಲಿಸುವವನು ಸಾವಕಾಶವಾಗಿ ಭಗವತ್ ಸಾಕ್ಷಾತ್ಕಾರವನ್ನು ಹೊಂದಿ ಮುಕ್ತನಾಗುತ್ತಾನೆ. ಮನುಷ್ಯನ ದೈನಂದಿನ ಬದುಕಿನಲ್ಲಿ ಹಲವಾರು ಕಾರ್ಯಗಳ ಸಾಧನೆಗೆ ಹಣದ ಅವಶ್ಯಕತೆ ಇರುತ್ತದೆ. ಆದರೆ ಹಣದಿಂದಲೇ ಎಲ್ಲವೂ ಆಗುತ್ತದೆ ಎಂಬ ಮನೋಭಾವವು ಸರಿಯಲ್ಲ. ಆದ್ದರಿಂದ ಹಣಕ್ಕೆ ಅವಶ್ಯಕತೆಗಿಂತ ಅಧಿಕ ಮಹತ್ವವನ್ನು ಕೊಟ್ಟು ಅದರ ಸಂಪಾದನೆಗಾಗಿಯೇ ಸಂಪೂರ್ಣ ಜೀವನವನ್ನು ಮೀಸಲಿಡುವ ವ್ಯಕ್ತಿಯ ಜೀವನವನ್ನು ಸಾರ್ಥಕವೆಂದು ಪರಿಗಣಿಸಲಾಗದು. ಶರಣು ಶರಣಾರ್ಥಿಗಳು.